ಜೋಗಿ ಸಿನಿಮಾ ಎಷ್ಟು ಸರಿ ನೋಡಿದ್ದೀರಾ ಸರ್? ಜೋಗಿ ಒಂದೇ ಸಲ ನೋಡಿದ್ರೆ. ಶಿವಣ್ಣ ಅವರಿಗೆ ಲಾಂಗ್ ಹಿಡಿಯೋದು ಕಲಿಸಿದ್ದೆ ಹೇಳಿಕೊಟ್ಟಿದ್ದೆ ರವಿ ಬೆಳಗೆ. ಹೌದು ನಿಜಾನ? ಹೌದು 100%. ನಾನೇ ಅದಕ್ಕೆ, ಯಾಕಂದ್ರೆ ನೀವೇ ಇದ್ರಂತೆ. ಹೌದು, ನಾನೇ ಸಾಕ್ಷಿ ಅದಕ್ಕೆ. ಅದು ಯಾರಿಗೂ ಗೊತ್ತಿಲ್ಲ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಸೈಂತಗಣದಲ್ಲಿರುವ ವೆಂಕಟೇಶ್ ಜೋಶಿ ಅಂತಿದ್ದಾರೆ, ಅಂದ್ರೆ ಈ ಕಂಪೋಸಿಂಗ್ ಸೆಕ್ಷನ್ ಇನ್ಚಾರ್ಜ್. ಅವರು ಬಂದು ಹೇಳಿದ್ರು, ಉಪೇಂದ್ರ ಅಂತ ಒಬ್ಬರು ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾವ ಉಪೇಂದ್ರ ನನಗೆ ಗೊತ್ತಿಲ್ಲ. ಆಗ ಸಾರೇನಲ್ವಲ್ಲ ಅಂತ, ಯಾವ ಉಪೇಂದ್ರ ಅಂತ ಯೋಚನೆ ಮಾಡ್ತಾ ಇರುವಾಗ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಂತ. ಇವನು ಕಾಶಿನಾಥ್ ಶಿಷ್ಯ ಇರಬೇಕು ಅಂತೇಳಿ ಯೋಚನೆ ಮಾಡಿ ನಾನು ಫೋನ್ ಮಾಡಿದೆ. ಗುರುಗಳೇ, ನನಗೆ ರವಿ ಬೆಳಗೆರೆ ಬೇಕಾಗಿತ್ತು ಅಂದ್ರೆ. ರವಿ ಬೆಳಗೆರೆ ಒಂದು ಲೈಫ್ ಆಯ್ತು ಅಂತ. ಅಂದ್ರೆ ರವಿ ಬೆಳಗೆರೆ ಇಲ್ಲಿ ಬೆಂಗಳೂರು ಬಂದಾಗ ಆಸೆ ಇದ್ದಿದ್ದೇನೆಂದ್ರೆ ಸುನೀಲ್ ಕುಮಾರ್ ದೇಸಾಯಿಗೆ ಒಂದು ಕತೆ ಕೊಟ್ಟು ಅದು ಸಿನಿಮಾ ಆಗಬಹುದು ಅಂತ ಈ ಆಸೆ ಇತ್ತು ಅವರಿಗೆ, ರವಿ ಬೆಳಗೆರೆಗೆ. ಅದು ಆಗಿರ್ಲಿಲ್ಲ, ನಾನು ಭೇಟಿ ಮಾಡಿಸಿರ್ಲಿಲ್ಲ. ಇದು ಒಂದು ಅವಕಾಶ ಆಯ್ತಲ್ಲ ಉಪೇಂದ್ರ ಮೂಲಕ ಅಂತೇಳಿ ಕರ್ಕೊಂಡೋದೆ. ಅದು ಹೈಲ್ಯಾಂಡ್ಸ್ ಹೋಟೆಲ್ಗೆ. ಅಲ್ಲಿ ಆಲ್ಮೋಸ್ಟ್ ಅದು ಸ್ಟುಡಿಯೋ ಇದ್ದಾಗಿದೆ. ಅವರು ರೂಮಿಗೆ ಹೋದಾಗ ಅಲ್ಲಿ ಕರ್ಮವೀರ, ಆಗ ಪಾಪಿಗಳ ಲೋಕದಲ್ಲಿ ಬರೀತಾರೆ, ಸೂಪರ್ ಹಿಟ್ ಆದ ಅಂಕಣ ಅದು. ಹೋದಾಗ ಕರ್ಮವೀರ ಸೆಟ್ ಅಲ್ಲಿ ಇತ್ತು. ನೋಡಿದಾಗ ನನಗೆ ಇದೇನು ಇದಕ್ಕೆ ಅಂತೇಳಿ, ಅದು ಎ ಸಿನಿಮಾಕ್ಕೆ ಕತೆ ಮಾಡ್ತಾ ಇದ್ದ. ಆ ಕಥೆಯಲ್ಲಿ ರೌಡಿಸಮ್ ಇದೆಯಲ್ಲ, ರೌಡಿಗಳು ಬರ್ತಾರೆ. ಆ ರೌಡಿಗಳು ರವಿ ಬೆಳಗೆರೆಯನ್ನು ಯಾಕೆ ಕರೆಸಿದ್ರು, ನಾನು ಯೋಚನೆ ಮಾಡಿದ್ದು ಸಂಭಾಷಣೆಗೆ ಅಥವಾ ಸ್ಕ್ರಿಪ್ಟ್ಗೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಉಪೇಂದ್ರ ಹೇಳಿದ್ದೇನೆಂದ್ರೆ, ಆ ರೌಡಿಗಳು ಹೇಗೆ ವರ್ತಿಸ್ತಾರೆ, ಅವರ ಮ್ಯಾನರಿಸಮ್ ಹೇಗೆ, ಅವರು ಲಾಂಗ್ ತೆಗೆಯುವ ಶೈಲಿ ಹೇಗೆ, ಆಮೇಲೆ ಈ ಬ್ಲೇಡ್ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಎಸಿತಾರೆ, ಇದೆಲ್ಲ ಕೇಳ್ಕೊಳ್ಳಿಕ್ಕೆ. ಅಂದ್ರೆ ಪಾಪಿಗಳ ಲೋಕದಲ್ಲಿ ಬರಿತಾ ಇದ್ದಾರಲ್ಲ, ಅದೆಲ್ಲ ರವಿ ಬೆಳಗೆರೆ ಗೊತ್ತು ಅಂತ ಅವರ ಅನಿಸಿಕೆ, ಉಪೇಂದ್ರ ಅವರು. ನನಗೆ ಇಷ್ಟೇನಾ ಅಂತ ಅನಿಸ್ತು. ಸೊ ರವಿ ತುಂಬಾ ನಿರಾಶೆ ಆಯ್ತು. ಒಂದು ಕೋಲ್ ಇತ್ತು ಅಲ್ಲಿ ಮೂಲೆಯಲ್ಲಿ, ಆ ಕೋಲ್ ಅಂತ ತಗೊಂಡು ಇದನ್ನ ಏನು ಲಾಂಗ್ ಅನ್ನ ಹೇಗೆ ಇಟ್ಕೊಂಡು ಬರ್ತಾನೆ ಅಂತೇಳಿ ಶಿವಣ್ಣ ಓಂ ಸಿನಿಮಾದಲ್ಲಿ ಯಾವ ರೀತಿ ಇಟ್ಕೊಂಡು ಬರ್ತಾರೆ ಅದನ್ನು ಕಲಿಸಿದ್ದು ಇದನ್ನ ಮಾಡಿಕೊಂಡು. ರವಿ ಬೆಳಗೆರೆ ಏನು ದೊಣ್ಣೆಯಿಂದ ತೋರಿಸಿದಾರಲ್ಲ, ಆ ಶೈಲಿ ಅಲ್ಲೇ ಇತ್ತು. ಅಂದ್ರೆ ರವಿ ಬೆಳಗೆರೆ ಅವರು ಹತ್ತಿರದಿಂದ ಒಂದಷ್ಟು ರೌಡಿಗಳನ್ನ ನೋಡಿರೋದ್ರಿಂದ, ಅವ್ರ ಬಗ್ಗೆ ಬರೆದಿರೋದ್ರಿಂದ, ಅಂದ್ರೆ ರೌಡಿಗಳ ಬದುಕಿಗಿರುತ್ತೆ, ಅವರ ಚಲನವಲನಗಳು ಹೇಗಿರ್ತವೆ ಅನ್ನೋದನ್ನ ಉಪೇಂದ್ರ ಅವರು ಅರಿತು ಬಿಟ್ಟು, ಸೊ ರವಿ ಬೆಳಗೆರೆ ಅವರು ಹೇಳ್ಕೊಟ್ರೆ ಇದಕ್ಕೆ ಸೂಕ್ತ. ಯಾಕಂದ್ರೆ ಒರಿಜಿನಾಲಿಟಿ ಬರ್ಬೇಕು. ಯಾಕಂದ್ರೆ ಓಂ ಸಿನಿಮಾದಲ್ಲಿ ಬಹುತೇಕ ರೌಡಿಗಳೇ ಅಲ್ಲಿ ರಿಯಲ್ ರೌಡಿಗಳೇ ಆಕ್ಟ್ ಮಾಡಿರೋದ್ರಿಂದ ಸೊ ಒಂದು ರಿಯಾಲಿಟಿ ಬರ್ಲಿ ಅನ್ನುವಂಥದ್ದು. ಇದ್ರ ಜೊತೆಗೆ ಸರ್, ಶಿವಣ್ಣ ಅವರು ನಿಮ್ಮ ಹೆಬ್ಬೆಟ್ ಅನ್ನ ಕತ್ತರಿಸ್ಲಿಕ್ಕೆ ರೆಡಿ ಆಗಿದ್ರಂತೆ, ನಿಜಾನ? ಹೆಬ್ಬೆಟ್ಟು ಅಂತ ಒಂದು ಕಥೆಯ ಹೆಸರು, ಸಿನಿಮಾ ಆಗಬೇಕಾದ ಕಥೆ ಹೆಸರು. ಆಗುತ್ತೆ ಯಾವತ್ತೋ ಒಂದು ವರ್ಷ, ಅದು ಟೈಮ್ ಕೂಡಿ ಬರಬೇಕು, ಯೋಗ್ಯತೆ ಕೂಡಿ ಬರಬೇಕಲ್ಲ. ಒಬ್ಬ ಹುಡುಗ ಸಾರಥಿ ಅಂತ ಹುಡುಗ ನಂತರ ಬಂದು, ನಾನು ಶಿವಣ್ಣನಿಗೆ ಒಂದು ಕತೆ ಬರೆದಿದ್ದೀನಿ, ಈ ಕತೆ ಹೇಳಿದ್ರೆ, ಇದು ಕತೆ ಸಿನಿಮಾ ಮಾಡಿದ್ರೆ, ಶಿವಣ್ಣ ಆಕ್ಟ್ ಮಾಡಿದ್ರೆ ತುಂಬಾ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ದ. ನನ್ನ ಹತ್ರ ಹೇಳಿದೆ ಸೂಕ್ಷ್ಮವಾಗಿ ಕತೆ ಅಂತ. ನನಗೆ ಇಷ್ಟ ಆಯ್ತು. ಕರ್ಕೊಂಡು ಹೋದೆ ಶಿವಣ್ಣ ಹತ್ರ. ಶಿವಣ್ಣ ಹೋದಾಗ ನಾನು ಕರ್ಕೊಂಡು ಹೋದಕ್ಕೆ ಕೂರಿಸ್ಕೊಂಡು ಕತೆ ಹೇಳಲಿಕ್ಕೆ ಹೊರಟ. ಕತೆ ಹೇಳಿದ್ರು. ಹೇಳ್ತಾ ಹೆಬ್ಬೆಟ್ಟು ಇದರ ಟೈಟ್ಲ್ ಅಂತ ಹೇಳಿದ. ಹೆಬ್ಬೆಟ್ಟು ಅಂತ ಹೇಳಿದ ಟೈಟ್ಲೇ ಇಷ್ಟ ಆಯ್ತು ಇವರಿಗೆ, ಶಿವಣ್ಣನಿಗೆ. ಆಮೇಲೆ ಅದು ಏನು ಸಬ್ಜೆಕ್ಟ್ ಏನಂದ್ರೆ, ರೌಡಿಯ ಬೆರಳನ್ನ ರೌಡಿ ಜರ್ನಲಿಸ್ಟ್ ಆತನ ಹೆಬ್ಬೆಟ್ಟನ್ನ ಕಟ್ ಮಾಡೋದು. ಅವನಿಗೆ ಇದು ಗೊತ್ತಿಲ್ಲ, ಏನು ಟೈಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಬರಿಬೇಕಿದ್ರೆ ಈ ಎರಡು ಫಿಂಗರ್ ಮಧ್ಯೆ ಪೆನ್ ಇರಬೇಕು. ಅದು ಯಾವ ಕ್ಯಾರೆಕ್ಟರ್? ರವಿ ಬೆಳಗೆರೆ ಆ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ, ಜರ್ನಲಿಸ್ಟ್ ಆಗಿ ನಾನು ಸಿನಿಮಾದಲ್ಲಿ, ಹೆಬ್ಬೆಟ್ಟು ಸಿನಿಮಾದಲ್ಲಿ ಮಾಡಬೇಕು ಅಂತ. ಅದು ಸಿನಿಮಾ ಖುಷಿ ಆಗ್ಬಿಡ್ತು ಶಿವಣ್ಣನಿಗೆ. ಕತೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತೇಳಿ ಎಲ್ಲ ಪ್ರೊಡ್ಯೂಸರ್ ಅದನ್ನು ಹುಡುಕಲಿಕ್ಕೆ ಹೊರಟ್ವಿ. ಬಟ್ ಅದೇ ಯೋಗ್ಯತೆ ಕೂಡಿ ಬರಲಿಲ್ಲ. ಆ ಸಿನಿಮಾ ಹಾಗೆ ಇದೆ, ಇನ್ನೂ ಶುರು ಆಗಿಲ್ಲ. ಜೋಗಿ ಸಿನಿಮಾ ಎಷ್ಟು ಸರಿ ನೋಡಿದ್ದೀರಾ ಸರ್? ಜೋಗಿ ಒಂದೇ ಸಲ ನೋಡಿದ್ರೆ. ಶಿವಣ್ಣ ಅವರಿಗೆ ಲಾಂಗ್ ಹಿಡಿಯೋದು ಕಲಿಸಿದ್ದೆ ಹೇಳಿಕೊಟ್ಟಿದ್ದೆ ರವಿ ಬೆಳಗೆರೆ. ಹೌದು ನಿಜಾನ? ಹೌದು 100%. ನಾನೇ ಅದಕ್ಕೆ, ಯಾಕಂದ್ರೆ ನೀವೇ ಇದ್ರಂತೆ. ಹೌದು, ನಾನೇ ಸಾಕ್ಷಿ ಅದಕ್ಕೆ. ಅದು ಯಾರಿಗೂ ಗೊತ್ತಿಲ್ಲ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಸೈಂತಗಣದಲ್ಲಿರುವ ವೆಂಕಟೇಶ್ ಜೋಶಿ ಅಂತಿದ್ದಾರೆ, ಅಂದ್ರೆ ಈ ಕಂಪೋಸಿಂಗ್ ಸೆಕ್ಷನ್ ಇನ್ಚಾರ್ಜ್. ಅವರು ಬಂದು ಹೇಳಿದ್ರು, ಉಪೇಂದ್ರ ಅಂತ ಒಬ್ಬರು ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾವ ಉಪೇಂದ್ರ ನನಗೆ ಗೊತ್ತಿಲ್ಲ. ಆಗ ಸಾರೇನಲ್ವಲ್ಲ ಅಂತ, ಯಾವ ಉಪೇಂದ್ರ ಅಂತ ಯೋಚನೆ ಮಾಡ್ತಾ ಇರುವಾಗ
ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಂತ. ಓ, ಇವನು ಕಾಶಿನಾಥ್ ಶಿಷ್ಯ ಇರಬೇಕು ಅಂತೇಳಿ ಯೋಚನೆ ಮಾಡಿ ನಾನು ಫೋನ್ ಮಾಡಿದೆ. ಗುರುಗಳೇ, ನನಗೆ ರವಿ ಬೆಳಗೆರೆ ಬೇಕಾಗಿತ್ತು ಅಂದ್ರೆ, ರವಿ ಬೆಳಗೆರೆ ಒಂದು ಲೈಫ್ ಆಯ್ತು ಅಂತ. ಅಂದ್ರೆ ರವಿ ಬೆಳಗೆರೆ ಇಲ್ಲಿ ಬೆಂಗಳೂರು ಬಂದಾಗ ಆಸೆ ಇದ್ದಿದ್ದೇನೆಂದ್ರೆ ಸುನೀಲ್ ಕುಮಾರ್ ದೇಸಾಯಿಗೆ ಒಂದು ಕತೆ ಕೊಟ್ಟು ಅದು ಸಿನಿಮಾ ಆಗಬೇಕು ಅಂತ ಈ ಆಸೆ ಇತ್ತು ಅವರಿಗೆ, ರವಿ ಬೆಳಗೆರೆಗೆ. ಅದು ಆಗಿರ್ಲಿಲ್ಲ, ನಾನು ಭೇಟಿ ಮಾಡಿಸಿರ್ಲಿಲ್ಲ. ಇದು ಒಂದು ಅವಕಾಶ ಆಯ್ತಲ್ಲ ಉಪೇಂದ್ರ ಮೂಲಕ ಅಂತೇಳಿ ಕರ್ಕೊಂಡು ಹೋದೆ. ಅದು ಹೈಲ್ಯಾಂಡ್ಸ್ ಹೋಟೆಲ್ಗೆ. ಅಲ್ಲಿ ಆಲ್ಮೋಸ್ಟ್ ಅದು ಸ್ಟುಡಿಯೋ ಇದ್ದಾಗಿದೆ. ಅವರು ರೂಮಿಗೆ ಹೋದಾಗ ಅಲ್ಲಿ ಕರ್ಮವೀರ, ಆಗ ಪಾಪಿಗಳ ಲೋಕದಲ್ಲಿ ಬರೀತಾರೆ, ಸೂಪರ್ ಹಿಟ್ ಆದ ಅಂಕಣ ಅದು. ಹೋದಾಗ ಕರ್ಮವೀರ ಸೆಟ್ ಅಲ್ಲಿ ಇತ್ತು. ನೋಡಿದಾಗ ನನಗೆ ಇದೇನು ಇದೇಕೆ ಅಂತೇಳಿ, ಅದು ಎ ಸಿನಿಮಾಕ್ಕೆ ಕತೆ ಮಾಡ್ತಾ ಇದ್ದ. ಆ ಕಥೆಯಲ್ಲಿ ರೌಡಿಸಮ್ ಇದೆಯಲ್ಲ, ರೌಡಿಗಳು ಬರ್ತಾರೆ. ಆ ರೌಡಿಗಳು ರವಿ ಬೆಳಗೆರೆಯನ್ನು ಯಾಕೆ ಕರೆಸಿದ್ರು, ನಾನು ಯೋಚನೆ ಮಾಡಿದ್ದು ಸಂಭಾಷಣೆಗೆ ಅಥವಾ ಸ್ಕ್ರಿಪ್ಟ್ಗೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಉಪೇಂದ್ರ ಹೇಳಿದ್ದೇನೆಂದ್ರೆ, ಆ ರೌಡಿಗಳು ಹೇಗೆ ವರ್ತಿಸ್ತಾರೆ, ಅವರ ಮ್ಯಾನರಿಸಮ್ ಹೇಗೆ, ಅವರು ಲಾಂಗ್ ತೆಗೆಯುವ ಶೈಲಿ ಹೇಗೆ, ಆಮೇಲೆ ಈ ಬ್ಲೇಡ್ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಎಸಿತಾರೆ, ಇದೆಲ್ಲ ಕೇಳ್ಕೊಳ್ಳಿಕ್ಕೆ. ಅಂದ್ರೆ ಪಾಪಿಗಳ ಲೋಕದಲ್ಲಿ ಬರಿತಾ ಇದ್ದಾರಲ್ಲ, ಅದೆಲ್ಲ ರವಿ ಬೆಳಗೆರೆ ಗೊತ್ತು ಅಂತ ಅವರ ಅನಿಸಿಕೆ, ಉಪೇಂದ್ರ ಅವರು. ನನಗೆ ಇಷ್ಟೇನಾ ಅಂತ ಅನಿಸ್ತು. ಸೊ ರವಿ ತುಂಬಾ ನಿರಾಶೆ ಆಯಿತು. ಒಂದು ಕೋಲ್ ಇತ್ತು ಅಲ್ಲಿ ಮೂಲೆಯಲ್ಲಿ, ಆ ಕೋಲನ್ನು ತಗೊಂಡು ಇದನ್ನ ಏನು ಲಾಂಗ್ ಅನ್ನ ಹೇಗೆ ಇಟ್ಕೊಂಡು ಬರ್ತಾನೆ ಅಂತೇಳಿ ಶಿವಣ್ಣ ಓಂ ಸಿನಿಮಾದಲ್ಲಿ ಯಾವ ರೀತಿ ಇಟ್ಕೊಂಡು ಬರ್ತಾರೆ ಅದನ್ನು ಕಲಿಸಿದ್ದು ಇದನ್ನ ಮಾಡಿಕೊಂಡು. ರವಿ ಬೆಳಗೆರೆ ಏನು ದೊಣ್ಣೆಯಿಂದ ತೋರಿಸಿದಾರಲ್ಲ, ಆ ಶೈಲಿ ಅಲ್ಲೇ ಇತ್ತು. ಅಂದ್ರೆ ರವಿ ಬೆಳಗೆರೆ ಅವರು ಹತ್ತಿರದಿಂದ ಒಂದಷ್ಟು ರೌಡಿಗಳನ್ನ ನೋಡಿರೋದ್ರಿಂದ, ಅವ್ರ ಬಗ್ಗೆ ಬರೆದಿರೋದ್ರಿಂದ, ಅಂದ್ರೆ ರೌಡಿಗಳ ಬದುಕು ಹೇಗಿರುತ್ತೆ, ಅವರ ಚಲನವಲನಗಳು ಹೇಗಿರ್ತವೆ ಅನ್ನೋದನ್ನ ಉಪೇಂದ್ರ ಅವರು ಅರಿತು ಬಿಟ್ಟು, ಸೊ ರವಿ ಬೆಳಗೆರೆ ಅವರು ಹೇಳ್ಕೊಟ್ರೆ ಅದಕ್ಕೆ ಸೂಕ್ತ. ಯಾಕಂದ್ರೆ ಒರಿಜಿನಾಲಿಟಿ ಬರ್ಬೇಕು. ಯಾಕಂದ್ರೆ ಓಂ ಸಿನಿಮಾದಲ್ಲಿ ಬಹುತೇಕ ರೌಡಿಗಳೇ ಅಲ್ಲಿ ರಿಯಲ್ ರೌಡಿಗಳೇ ಆಕ್ಟ್ ಮಾಡಿರೋದ್ರಿಂದ ಸೊ ಒಂದು ರಿಯಾಲಿಟಿ ಬರ್ಲಿ ಅನ್ನುವಂಥದ್ದು. ಇದ್ರ ಜೊತೆಗೆ ಸರ್, ಶಿವಣ್ಣ ಅವರು ನಿಮ್ಮ ಹೆಬ್ಬೆಟ್ಟನ್ನ ಕತ್ತರಿಸ್ಲಿಕ್ಕೆ ರೆಡಿ ಆಗಿದ್ರಂತ, ನಿಜಾನ? ಹೆಬ್ಬೆಟ್ಟು ಅಂತ ಒಂದು ಕಥೆಯ ಹೆಸರು, ಸಿನಿಮಾ ಆಗಬೇಕಾದ ಕಥೆಯ ಹೆಸರು. ಆಗತ್ತೆ ಯಾವತ್ತೋ ಒಂದು ವರ್ಷ, ಅದು ಟೈಮ್ ಕೂಡಿ ಬರಬೇಕು, ಯೋಗ್ಯತೆ ಕೂಡಿ ಬರಬೇಕಲ್ಲ. ಒಬ್ಬ ಹುಡುಗ, ಸಾರಥಿ ಅಂತ ಹುಡುಗ, ನಂತರ ಬಂದು ನಾನು ಶಿವಣ್ಣನಿಗೆ ಒಂದು ಕತೆ ಬರೆದಿದ್ದೀನಿ, ಈ ಕತೆ ಹೇಳಿದರೆ ಇದು ಕತೆ ಸಿನಿಮಾ ಮಾಡಿದರೆ ಶಿವಣ್ಣ ಆಕ್ಟ್ ಮಾಡಿದರೆ ತುಂಬಾ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ದ. ನನ್ನ ಹತ್ರ ಹೇಳಿದೆ ಸೂಕ್ಷ್ಮವಾಗಿ ಕತೆ ಏನಂತ. ನನಗೆ ಇಷ್ಟ ಆಯ್ತು. ಕರ್ಕೊಂಡು ಹೋದೆ ಶಿವಣ್ಣ ಹತ್ರ. ಶಿವಣ್ಣ ತರದಾಗ ನಾನು ಕರ್ಕೊಂಡು ಹೋದಕ್ಕೆ ಕೂರಿಸ್ಕೊಂಡು ಕತೆ ಹೇಳಲಿಕ್ಕೆ ಕೊಟ್ಟ. ಕತೆ ಹೇಳಿದ್ರು. ಹೇಳ್ತಾ ಹೆಬ್ಬೆಟ್ಟು ಇದರ ಟೈಟಲ್ ಅಂತ ಹೇಳಿದ. ಹೆಬ್ಬೆಟ್ಟು ಅಂತ ಹೇಳಿದಾಗ ಟೈಟ್ಲೇ ಇಷ್ಟ ಆಯ್ತು ಇವರಿಗೆ, ಶಿವಣ್ಣನಿಗೆ. ಆಮೇಲೆ ಅದು ಏನು ಸಬ್ಜೆಕ್ಟ್ ಏನಂದ್ರೆ ರೌಡಿಯ ಬೆರಳನ್ನ ರೌಡಿ ಜರ್ನಲಿಸ್ಟ್ ಆತನ ಹೆಬ್ಬೆಟ್ಟನ್ನ ಕಟ್ ಮಾಡೋದು. ಅವನಿಗೆ ಇದು ಗೊತ್ತಿಲ್ಲ, ಏನು ಟೈಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಬರಿಬೇಕಿದ್ರೆ ಈ 2 ಫಿಂಗರ್ ಮಧ್ಯೆ ಪೆನ್ ಇರಬೇಕು. ಅದೇ ಯಾವ ಕ್ಯಾರೆಕ್ಟರ್ ರವಿ ಬೆಳಗೆರೆ ಆ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ, ಜರ್ನಲಿಸ್ಟ್ ಆಗಿ ನಾ ಸಿನಿಮಾದಲ್ಲಿ ಹೆಬ್ಬೆಟ್ಟು ಸಿನಿಮಾದಲ್ಲಿ ಮಾಡಬೇಕು ಅಂತ. ಅದು ಸಿನಿಮಾ ಆಗ್ತಾ ಖುಷಿಯಾಗ್ಬಿಡ್ತು ಶಿವಣ್ಣನಿಗೆ. ಕತೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತೇಳಿ ಎಲ್ಲ ಪ್ರೊಡ್ಯೂಸರ್ ಅದನ್ನು ಹುಡುಕಲಿಕ್ಕೆ ಹೊರಟ್ವಿ. ಬಟ್ ಅದೇ ಯೋಗ್ಯತೆ ಕೂಡಿ ಬರಲಿಲ್ಲ. ಆ ಸಿನಿಮಾ ಹಾಗೆ ಇದೆ, ಇನ್ನೂ ಶುರು ಆಗಿಲ್ಲ.